ಅವರಿಗೆ 65 ವರ್ಷ ವಯಸ್ಸಾಗಿತ್ತು ಮತ್ತು ತುಂಬ ಕಿರಿಕಿರಿ ಉಂಟು ಮಾಡುತ್ತಿದ್ದರು. ಅವರು ಮಕ್ಕಳನ್ನು ಪ್ರತಿಯೊಂದು ಸಣ್ಣ ವಿಷಯಕ್ಕೂ ಗದರಿಸುತ್ತಿದ್ದರು. ಅವರ ಕಿರಿಕಿರಿ ಅವರ ಸ್ವಭಾವದ ಭಾಗವಾಗಿತ್ತು. ಅವರು ಹೇಗೆ ಹೀಗಾದರು ಎಂದು ಅವರ ಕುಟುಂಬವು ತುಂಬ ಚಿಂತಿತರಾಗಿದ್ದರು. ಅವರ ವಯಸ್ಸು ಇದಕ್ಕೆ ಕಾರಣ ಎಂದು ಅವರು ಭಾವಿಸಿದ್ದರು. ಆದರೆ ಅನಿಲ್ ರವರು ತಮ್ಮ ಬಗ್ಗೆ ಆಶ್ಚರ್ಯಪಡುತ್ತಿದ್ದರು. ನನಗೆ ಏನಾಗುತ್ತಿದೆ? ನಾನು ಪ್ರತಿ ಸಣ್ಣ ವಿಷಯಕ್ಕೂ ಏಕೆ ಕೋಪಗೊಳ್ಳುತ್ತಿದ್ದೇನೆ? ಒಂದು ದಿನ ಅನಿಲ್ ರವರು ಧ್ಯಾನ ಮತ್ತು ಪ್ರಾರ್ಥನೆಯಿಂದ ಎದ್ದಾಗ ಅವರು ತಮ್ಮೊಳಗೆ ಒಂದು ಬದಲಾವಣೆಯನ್ನು ಅನುಭವಿಸಿದರು. ಸ್ವಲ್ಪ ಸಮಯದ ನಂತರ ಅವರ ಮಗಳು ಬಂದು, ಅಪ್ಪ, ನನ್ನ ಕಾರು ಕೆಟ್ಟು ಹೋಗಿದೆ ಎಂದು ಹೇಳಿದಳು. ಅವರು ಮುಗುಳ್ನಗುತ್ತಾ, ಹೌದು ಮಗಳೇ, ಕಾರು ಕೆಟ್ಟು ಹೋಗಿದೆ. ಆದ್ದರಿಂದ ನಿಮ್ಮ ಸ್ವಂತ ಖರ್ಚುಗಳನ್ನು ನೋಡಿಕೊಳ್ಳಿ. ನಿಮ್ಮ ಪ್ರಯಾಣಕ್ಕೆ ವ್ಯವಸ್ಥೆ ಮಾಡಿ. ಮೆಟ್ರೋ ತೆಗೆದುಕೊಳ್ಳಿ, ಇಲ್ಲ ಬಸ್ನಲ್ಲೇ ಪ್ರಯಾಣಿಸಿ. ನೀವು ಹಣವನ್ನು ಉಳಿಸಿದ ನಂತರ ನಿಮ್ಮ ಕಾರನ್ನು ದುರಸ್ತಿ ಮಾಡಿಸಿ, ಇಲ್ಲ ಹೊಸದನ್ನು ಖರೀದಿಸಿ. ನನ್ನನ್ನು ಕೇಳಬೇಡಿ. ಸ್ವಲ್ಪ ಸಮಯದ ನಂತರ ಮಗ ಬಂದು, ಅಪ್ಪ, ನಾನು ಈ ಪರೀಕ್ಷೆಯಲ್ಲಿ ಫೇಲ್ ಆದೆ. ನಾನು ಮತ್ತೆ ಪ್ರಯತ್ನಿಸುತ್ತೇನೆ ಎಂದು ಹೇಳಿದನು. ಅವರು, ಮಗನೇ, ನೀನು ಹೇಗೆ ಬೇಕಾದರೂ ಓದು. ನೀನು ಹೇಗೆ ಓದುತ್ತೀಯಾ ಓದು. ನೀನು ಅನುತ್ತೀರ್ಣನಾದರೂ ಮುಂದಿನ ವರ್ಷದ ಶುಲ್ಕ ಕೇಳಲು ಮಾತ್ರ ಬರಬೇಡ. ನಿನ್ನ ಖರ್ಚುಗಳನ್ನು ನೀನೇ ನಿಭಾಯಿಸು ಮಗನೇ. ನನಗೆ ಏನೂ ಹೇಳಬೇಡ ಎಂದರು. ಹುಡುಗ ಹೊರಟು ಹೋದ. ಸ್ವಲ್ಪ ಸಮಯ ಕಳೆಯಿತು ಮತ್ತು ಅವನ ಹೆಂಡತಿ ಬಂದು, ನಾನು ನನ್ನ ಹೆತ್ತವರ ಮನೆಗೆ ಹೋಗಬೇಕು. ನಾನು 1 ತಿಂಗಳು ಅಲ್ಲಿಯೇ ಇರುತ್ತೇನೆ. ನನಗೆ ಇಲ್ಲಿ ಇರಲು ಮನಸ್ಸಿಲ್ಲ. ನನಗೆ ಬೇಸರವಾಗಿದೆ ಎಂದಳು. ಅನಿಲ್ ಮುಗುಳ್ನಗುತ್ತಾ, ನೀನು ಎಲ್ಲಿ ಬೇಕಾದರೂ ಹೋಗು. ನಿನ್ನ ಹೆತ್ತವರ ಮನೆಯಲ್ಲಿ ಎಷ್ಟು ಸಮಯ ಬೇಕಾದರೂ ಇರು. ನಾನು ನಿನಗೆ ಏನನ್ನೂ ಹೇಳುವುದಿಲ್ಲ. ನಾನು ನಿನ್ನ ಟಿಕೆಟ್ಗಳನ್ನು ತರಿಸುತ್ತೇನೆ ಎಂದರು. ಅವನು ತಡ ಮಾಡದೆ ಬೇಗನೆ ಟಿಕೆಟ್ಗಳನ್ನು ತರಿಸಿದನು. ಅವನ ಹೆಂಡತಿ ಆಶ್ಚರ್ಯಚಕಿತಳಾದಳು. ಇವರಿಗೆ ಏನಾಯಿತು ಎಂದು ಆಶ್ಚರ್ಯಪಟ್ಟಳು. ಅವರು ಸಣ್ಣದಕ್ಕೂ ಕೋಪಗೊಳ್ಳುತ್ತಿದ್ದರು. ಅವರನ್ನು ಕೇಳಬೇಕೋ ಬೇಡವೋ ಎಂದು ತಿಳಿದಿರಲಿಲ್ಲ. ಆದರೆ ಅವರು ನಗುತ್ತಾ ಎಲ್ಲವನ್ನ ಮಾಡುತ್ತಿದ್ದರು. ಸಂಜೆ ಅವನ ಸಹೋದರಿ ಕರೆ ಮಾಡಿದಳು. ಅಣ್ಣ, ನಾನು ನಿನ್ನ ಮನೆಯಲ್ಲಿ ಉಳಿಯಲು ಬರುತ್ತಿದ್ದೇನೆ. ನಾನು ಸ್ವಲ್ಪ ಸಮಯ ಇಲ್ಲಿಯೇ ಇರುತ್ತೇನೆ. ಅವರು ಉತ್ತರಿಸಿದರು, ಹೌದು, ಖಂಡಿತ ಬಾ. ಮುಂದಿನ ಕೋಣೆ ಖಾಲಿಯಾಗಿದೆ. ಆರಾಮವಾಗಿ ಇರು. ಎಷ್ಟು ಸಮಯ ಬೇಕಾದರೂ ಇರು. ಇದು ನಿನ್ನ ಮನೆ. ಕುಟುಂಬದ ಉಳಿದವರು ತುಂಬ ಚಿಂತಿತರಾದರು. ಅವರಿಗೆ ಏನಾಯಿತು ಎಂದು ಆಶ್ಚರ್ಯಪಟ್ಟರು. ಅವರ ನಡವಳಿಕೆ ಕೆಲವು ದಿನಗಳವರೆಗೆ ಹೀಗೆಯೇ ಮುಂದುವರಿಯಿತು. ಅವನಿಗೆ ಅದು ಮುಖ್ಯವಲ್ಲ ಎಂಬಂತೆ, ಏನಾಗುತ್ತಿದೆಯೋ ಅದು ನಡೆಯಲಿ, ಅದು ಮುಂದುವರಿಯಲಿ ಎಂಬಂತೆ. ಒಂದು ದಿನ ಎಲ್ಲ ಕುಟುಂಬ ಸದಸ್ಯರು ಆ ಸಂಜೆ ಊಟದ ನಂತರ ಸಭೆ ನಡೆಸಲು ನಿರ್ಧರಿಸಿದರು. ಕುಟುಂಬ ಸಭೆ. ತಂದೆಗೆ ಏನು ಸಮಸ್ಯೆ ಅಂತ ಕೇಳುವುದು. ಸಂಜೆ ಕುಟುಂಬದವರು ಒಟ್ಟುಗೂಡಿ ಒಬ್ಬೊಬ್ಬರಾಗಿ ಮಾತನಾಡುತ್ತಿದ್ದರು. ಮಗಳು ಕೇಳಿದಳು, ಅಪ್ಪ, ನಿನಗೇನು ಸಮಸ್ಯೆ? ನೀನು ತಲೆಕೆಡಿಸಿಕೊಳ್ಳುವವನಂತೆ ವರ್ತಿಸುತ್ತಿದ್ದೀಯಾ? ಮಗ ಉತ್ತರಿಸಿದನು, ಹೌದು ಅಪ್ಪ, ನೀನು ನಮ್ಮಿಂದ ಸಂಪೂರ್ಣವಾಗಿ ಸಂಪರ್ಕ ಕಡಿತಗೊಂಡಿದ್ದೀಯ. ಹೆಂಡತಿ ಹೇಳಿದಳು, ನೀನು ತಾಯಿ ಮನೆಗೆ ಹೋಗಬೇಡ ಅಂತ ಹೇಳ್ತಿದ್ದೆ. ಆದರೆ ಈಗ ನೀನು ನಿಮಗೆ ಬೇಕಾದಷ್ಟು ಕಾಲ ಇರು ಅಂತ ಹೇಳಿದ್ದೀಯ. ನಿಮಗೇನು ಸಮಸ್ಯೆ? ನೀನು ವೈದ್ಯರನ್ನು ಭೇಟಿಯಾಗಿದ್ದೀಯಾ? ನೀನು ಹೇಗೆ ಬದಲಾದೆ? ಅನಿಲ್ ಉತ್ತರಿಸುತ್ತಾ, ಓ, ನಾನು ಯಾರನ್ನ ಭೇಟಿಯಾಗಿಲ್ಲ. ನಾನು ನನ್ನನ್ನು ಭೇಟಿಯಾದೆ. ನಾನು ಶಾಸ್ತ್ರಗಳನ್ನು ಓದಿದ್ದೇನೆ. ನನಗೆ ಎಲ್ಲವೂ ತಿಳಿದಿದೆ. ಪ್ರತಿಯೊಬ್ಬರೂ ತಮ್ಮ ತಮ್ಮ ಕರ್ಮಗಳ ಪರಿಣಾಮಗಳನ್ನು ಅನುಭವಿಸುತ್ತಾರೆ. ಆದರೂ ನಾನು ನಿಮ್ಮೆಲ್ಲರ ಬಗ್ಗೆ ಚಿಂತೆ ಮಾಡುತ್ತಿದ್ದೆ. ನಾನು ನಿಮ್ಮೆಲ್ಲರ ಬಗ್ಗೆ ಯೋಚಿಸುತ್ತಲೇ ಇದ್ದೆ. ನಿಮ್ಮೆಲ್ಲರ ಬಗ್ಗೆ ಯೋಚಿಸುವುದರಿಂದ ನನ್ನ ಆರೋಗ್ಯ ಹಾಳಾಗುತ್ತಿತ್ತು. ನನಗೆ ಕೋಪ ಬರುತ್ತಿತ್ತು. ನನಗೆ ಕಿರಿಕಿರಿ ಆಗುತ್ತಿತ್ತು. ರಾತ್ರಿ 2 ಅಥವಾ 3 ಗಂಟೆಗಳ ಕಾಲ ನಿದ್ದೆ ಬರುತ್ತಿರಲಿಲ್ಲ. ನಾನು ನಿಮ್ಮೆಲ್ಲರ ಬಗ್ಗೆ ಚಿಂತೆ ಮಾಡುತ್ತಿದ್ದೆ. ನಂತರ ಒಂದು ದಿನ ನಾನು ನನ್ನತನ ಎಂಬ ಔಷಧಿಯನ್ನು ಸೇವಿಸಿದೆ. ಈಗ ಅದು ನಮಗೆ ಮುಖ್ಯವಲ್ಲ, ಏಕೆಂದರೆ ಅದು ವ್ಯತ್ಯಾಸವನ್ನುಂಟು ಮಾಡುತ್ತದೆ. ನಾನು ಚಿಂತೆ ಮಾಡಿದರೂ ಏನೂ ಆಗುವುದಿಲ್ಲ. ಅದು ನಿಮ್ಮ ಕರ್ಮಗಳು, ನಿಮ್ಮ ನಡವಳಿಕೆಯಿಂದಾಗಿ ಸಂಭವಿಸುತ್ತದೆ. ನಿಮ್ಮ ಜೀವನವನ್ನು ನೀವು ನಿರ್ವಹಿಸಬೇಕು. ನಾನು ಏಕೆ ಕೋಪಗೊಳ್ಳಬೇಕು? ನಾನು ಏಕೆ ಚಿಂತಿಸಬೇಕು? ನೀವು ಏನು ಇಷ್ಟಪಡುತ್ತೀರೋ ನೀವು ಕೂಡ ಏನನ್ನಾದರೂ ಯೋಚಿಸುತ್ತಿರಬೇಕು. ನಿಮ್ಮ ಜೀವನವನ್ನು ನೀವು ಬಯಸಿದ ರೀತಿಯಲ್ಲಿ ಬದುಕಿ. ನಾನು ನಿಮ್ಮವನು. ನಾನು ದೋಣಿಯೊಂದಿಗೆ ಆಟವಾಡಲು ಬಂದಿಲ್ಲ. ನಾನು ಹೇಳುವುದೆಲ್ಲ ಇಷ್ಟೇ, ಚುಕ್ಕಾಣಿ ಹಿಡಿದು ದಡಕ್ಕೆ ಸಾಗಿ. ಕುಟುಂಬದವರ ಕಣ್ಣುಗಳು ಕಣ್ಣೀರಿನಿಂದ ತುಂಬಿದ್ದವು. ಅವರು ಭಾವುಕರಾದರು. ಅವರು ಕೇಳಿದರು, ಅಪ್ಪ, ನೀವು ಏಕೆ ಹೇಳುತ್ತಿದ್ದೀರಿ? ಅವರು ಉತ್ತರಿಸಿದರು,
ಇಲ್ಲ ಮಗನೇ, ಇದು ಸತ್ಯ. ಪ್ರತಿಯೊಂದು ಆತ್ಮವು ತನ್ನದೇ ಆದ ಕರ್ಮಗಳ ಯಜಮಾನ. ಪ್ರತಿಯೊಬ್ಬರು ತಮ್ಮ ಸ್ವಂತ ಕರ್ಮಗಳ ಪರಿಣಾಮಗಳನ್ನು ಭರಿಸಬೇಕು. ನಾನು ಯಾರಿಗೂ ಏನನ್ನೂ ಮಾಡಲು ಸಾಧ್ಯವಿಲ್ಲ. ನಾನು ಇನ್ನೊಬ್ಬರ ಬಗ್ಗೆ ಯೋಚಿಸುವ ಮೂಲಕ ನನಗೆ ಮಾತ್ರ ಹಾನಿ ಮಾಡಿಕೊಳ್ಳುತ್ತಿದ್ದೇನೆ. ಇದು ಬಹಳ ಸಣ್ಣ ಕಥೆಯಾಗಿದ್ದು, ನಮ್ಮ ಪ್ರೀತಿಪಾತ್ರರ ಬಗ್ಗೆ ಚಿಂತಿಸುವ ಮೂಲಕ ನಾವು ಆಗಾಗ್ಗೆ ನಮಗೆ ಹಾನಿ ಮಾಡಿಕೊಳ್ಳುತ್ತಿದ್ದೇವೆ ಎಂದು ತೋರಿಸುತ್ತದೆ. ನಾವು ಅವರನ್ನು ನಂಬಬೇಕು ಮತ್ತು ಜೀವನ ಹೇಗಿರುತ್ತದೆ ಎಂಬುದನ್ನು ಅವರು ಅರ್ಥ ಮಾಡಿಕೊಳ್ಳುವಂತೆ ಅವರನ್ನು ಅವರ ಸ್ವಂತ ಪಾಡಿಗೆ ಬಿಡಬೇಕು. ಆತ್ಮೀಯರೇ, ಈ ಕಥೆ ಮತ್ತು ಈ ಕಥೆಯ ನೀತಿ ನಿಮಗೆ ಇಷ್ಟವಾಗಿದ್ದರೆ ಈ ಕಥೆಯನ್ನು ಲೈಕ್ ಮತ್ತು ಶೇರ್ ಮಾಡಿ. ಮತ್ತೆ ಮುಂದಿನ ಅವಧಿಯಲ್ಲಿ ಇಂಥದ್ದೇ ಅಪರೂಪದ ಕಥೆಯೊಂದಿಗೆ ಮತ್ತೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಧನ್ಯವಾದಗಳು.